ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ನಮ್ಮ ಸ್ಟೂಡೆಂಟ್ ಪವಿತ್ರದು ಶಾಪ್ ಓಪನಿಂಗ್ ಸೆರೆಮನಿ ಇತ್ತು. ಸೊ ಅವರು 3 ಡೇಸಿಂದ ನನ್ನ ಹತ್ರ ಬಂದು ಮಾತಾಡ್ತಾನೆ ಇದ್ರು, ಬರಬೇಕು ಇದೇ ಟೈಮ್ಗೆ ಅಂತ. ಸೊ ಅವ್ರು ಕರೆಯೋ ಅವಶ್ಯಕತೆ ಏನೂ ಇರಲಿಲ್ಲ. ಬಟ್ ಯಾಕಂದರೆ ನಾವು 2 ಮಂತ್ಸಿಂದ ತುಂಬಾ ಎಫರ್ಟ್ ಹಾಕಿ ಅವ್ರ ಶಾಪ್ಗೆಲ್ಲ ಏನೇನು ಮೆಟೀರಿಯಲ್ ಬೇಕಿತ್ತು, ಏನು ಎತ್ತ ಪ್ರತಿಯೊಂದು ಓಡಾಡಿದ್ವಿ. ಸೊ ಬಟ್ ಅವಳಿಗೇನು ಕರ್ತವ್ಯ ಇತ್ತು ಅದನ್ನು ಮಾಡಿದ್ಲು. ಸೊ ನಾನು ಮನೆಯಿಂದ ಬೇಗನೆ ಹೊರಟು ಶಾಪ್ಗೆ ಹೋಗಿ ಶಾಪೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ, ಸೊ ನಾನು ಮತ್ತು ಲಕ್ಷ್ಮಿ ಇಬ್ಬರು ಹೊರಟ್ವಿ. ಸೊ ಇಲ್ಲಿ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ತುಂಬಾ ನನಗೆ ಫೋನ್ ಮಾಡಿ ಹೇಳ್ತಾನೆ ಇದ್ರು, ಬೇಗ ಬಾ ಬೇಗ ಬಾ ಅಂತ. ಸೊ ನಾನು ಕೂಡ ರೀಚ್ ಆದೆ, ಆದಷ್ಟು ಬೇಗನೆ ಹೋಗಿ ಜಾಯ್ನ್ ಆಗೋಣ ಅಂತ. ಸೊ ಪೂಜೆ ಮಾಡಿ ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು. ನಿಜವಾಗ್ಲೂ ಕೆಲವೊಂದು ಸತಿ ಏನನ್ಸುತ್ತೆ ಅಂದರೆ ನಾವು ಮಾಡೋ ಕೆಲಸ ತುಂಬ ಸಾರ್ಥಕತೆ ಅಂತ ಅನ್ಸೋದು ಇದೇ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಎಲ್ಲಿಂದನೋ ಬಂದಿರೋ ಹುಡುಗಿ ನನ್ನ ಪಕ್ಕದೂರಲ್ಲೇ ಇದ್ದು ಅಥವಾ ನಮ್ಮ ಸುತ್ತಮುತ್ತನೇ ಇದ್ದರು, ನಮಗೆ ಯಾರು ಏನು ಅಂತ ಖಂಡಿತ ಗೊತ್ತಿರಲ್ಲ. ಸೊ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮನ್ನು ನಂಬಿ ನಮ್ಮ ಹತ್ರ ಬಂದಿರ್ತಾರೆ. ಮುಂದಿನ ಕೆರಿಯರ್ನ ಕಟ್ಕೋಬೇಕು ಅನ್ನೋ ಎಷ್ಟೋ ಆಸೆಗಳನ್ನ ಇಟ್ಕೊಂಡು. ಹಾಗೆಯೇ ಪವಿತ್ರಗೂ ಕೂಡ ತುಂಬ ಚಿಕ್ಕ ವಯಸ್ಸಿಂದನೂ ಅವಳಿಗೆ ಬ್ಯೂಟಿಷಿಯನ್ ಆಗಬೇಕನ್ನೋ ತುಂಬ ಆಸೆ ಇತ್ತು. ಮೇಕಪ್ ಆರ್ಟಿಸ್ಟ್ ಆಗಬೇಕು, ಬ್ಯೂಟಿಷಿಯನ್ ಆಗಬೇಕು ಅಂತ. ಸೊ ಆ ಕನಸು ಇವತ್ತು ನನಸಾಗಿರೋಂಥ ದಿನ ಅವಳಿಗೆ. ಸೊ ನಾವೆಲ್ಲರೂ ವಿಶ್ ಮಾಡಿದ್ವಿ. ಸೊ ನಾನು ಇದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ನಾನು ಎಫರ್ಟ್ ಹಾಕಿರೋದಕ್ಕಿಂತ ಅವಳು ತುಂಬ ಚೆನ್ನಾಗಿ ಸೊ ಪೂಜೆ ಎಲ್ಲ ಮುಗಿಸಿ ನಾನು ಹೊರಗಡೆ ಅಂದರೆ ಡೋರ್ಗೆ ಎಂಟ್ರಿ ಪೂಜೆ ಮತ್ತು ಟೇಪ್ ಕಟ್ಟಿಂಗ್ ಕೂಡ ಇಟ್ಟಿದ್ರು ಅಲ್ಲಿ. ಸೊ ನಾನು ತುಂಬ ಜನ ಸ್ಟೂಡೆಂಟ್ಸ್ ಶಾಪ್ ಓಪನಿಂಗ್ ಎಲ್ಲ ಹೋಗಿದ್ದೆ. ಸೊ ಹಳ್ಳಿಯಲ್ಲಿ ಓಪನ್ ಮಾಡಿರೋ ಫೀಲೇ ಬೇರೆ ಥರ. ತುಂಬ ಅವರು ನಮ್ಮನ್ನು ಯಾರೋ ಬಂದಿದ್ದಾರೆ ಅನ್ನೋ ಥರ ಟ್ರೀಟ್ ಮಾಡೋದಾಗಿರ್ಬೋದು, ಅಥವಾ ಅವರು ಕೂಡ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರ ಮರ್ಯಾದೆಯಿಂದ ಮಾತಾಡ್ಸೋದು, ನಮ್ಮ ಹುಡುಗಿಗೆ ಇಷ್ಟೆಲ್ಲ ಚೆನ್ನಾಗಿ ಕಲಿಸಿದ್ದೀರಾ ಅಂತ ಹೇಳೋ ಮಾತುಗಳಾಗಿರ್ಬೋದು. ಇದೆಲ್ಲ ನಾವು ಎಷ್ಟೇ ಲಕ್ಷ ಕೊಟ್ಟರು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸಲ್ಲಿ ಅಥವಾ ವಿಶಲ್ಲಿ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಏನದು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ಅಲ್ಲಿ. ನಾನು ಹೋದಾಗ ಎಂಟ್ರೆನ್ಸ್ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಒಳಗಡೆ ಕಳಸ ಇಟ್ಟಿದ್ರು ಅಲ್ಲಿ, ಲಕ್ಷ್ಮಿ ಫೋಟೋ ಎಲ್ಲ ಇಟ್ಟು. ಸೊ ಪೂಜೆ ಮಾಡೋಣ ಅಂತ ನಾನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಸೊ ನಾನೇ ಆಲ್ಮೋಸ್ಟ್ ನೈಟ್ ಉಳ್ಕೊಂಡು ಪೂಜೆನ ರೆಡಿ ಮಾಡಬೇಕಿತ್ತು. ನಂಗೆ ನಿಜವಾಗ್ಲೂ ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ನನಗೆ ಆಲ್ಟಿಂಗ್ ಆಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಸೊ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪವಿತ್ರ ಅವ್ರು ಕೂಡ, ಇಲ್ಲೇ ಇರು ಅಂತ. ಸೊ ನನಗೂ ತುಂಬಾ ಇಷ್ಟ ಆಯಿತು. ಬಟ್ ತುಂಬ ಜರ್ನಿ ಮಾಡಿ ಸ್ಟ್ರೆಸ್ ಆಗಿ ಸ್ವಲ್ಪ ಫೀವರ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಆಗ್ತಾನೇ ಇರಲಿಲ್ಲ. ಸೊ ನಾನು ಕೂಡ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಸದ್ಯಕ್ಕೆ ನನ್ನಿಂದ ಆಗ್ತಾನೇ ಇಲ್ಲ, ಬೆಳಗ್ಗೆ ಪೂಜೆಗೆ ಮಿಸ್ ಮಾಡಲ್ಲ ಅಂಥೇಳಿ. ಸೊ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಮನೇಲೆಲ್ಲ ಕೆಲಸ ಮುಗಿಸಿ ಸೊ ಶಾಪಿಗೆ ಕೂಡ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಅಂತ ಹೋದೆ. ಸೊ ಪೂಜೆನೂ ಅಷ್ಟೇ, ನಾನು ಎಲ್ಲೇ ಪೂಜೆ ಮಾಡಿದ್ರು ಖಂಡಿತ ಯಾವುದೇ ಮನಸ್ಸಲ್ಲಿ ಮೈಂಡಲ್ಲಿ ಇಟ್ಕೊಳ್ದೆ ನೆಮ್ಮದಿಯಾಗಿ ಮನಸ್ಫೂರ್ತಿಯಾಗಿ ಪೂಜೆನ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನನ್ನೆಲ್ಲ ಸ್ಟೂಡೆಂಟ್ಸು ಇಲ್ಲಿವರೆಗೂ ಬಂದಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ನನಗೆ ಏನು ಕಲಿಸಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಖಂಡಿತ ಪೂಜೆ ಮಾಡೋದನ್ನಂತೂ ಪಕ್ಕ ಕಲಿಸಿರ್ತೀನಿ. ಸೊ ಅವ್ರು ನನ್ನ ನೋಡಿ ಯಾವುದೋ ಪೂಜಾರಿ ಹತ್ರ ಹೋಗ್ಬಿಟ್ಟಿರ್ತೀವಿ ಬ್ಯೂಟಿಷನ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲ, ಎಲ್ಲ ದೇವ್ರ ಇಚ್ಛೆ ಅಂತಲೇ ಎಲ್ಲನೂ ಆಗೋದು. ಸೊ ಖಂಡಿತ ದೇವರು ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಸೇರಿಸ್ಬೇಕು ಅಂತ ಅವನಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಅದೇ ಬೇಸ್ ಮೇಲೆ ನಾನು ಕೂಡ ದೇವ್ರನ್ನ ನಂಬ್ಕೊಂಡೆ ಇಲ್ಲಿವರೆಗೂ ಜರ್ನಿನ ಕಂಟಿನ್ಯೂ ಮಾಡಿ ಬಂದಿರೋದು. ಸೊ ಅದೇ ಥರ ಪವಿತ್ರಗೂ ಒಳ್ಳೆಯದೇ ಆಗಲಿ. ಸೊ ಅವಳು ಕಂಡಿರೋಂಥ ಕನಸು ಇವತ್ತು ನನಸಾಗಿರೋಂಥ ದಿನ. ಸೊ ಅವಳಿಂದ ಯಾರೆಲ್ಲ ನಿಂತು ಯಾವ ಕಾರಣದ ಕೈ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಇಬ್ಬರು ಚೆನ್ನಾಗಿರಲಿ. ಹಾಗೆಯೇ ಒಂದು ಹುಡುಗಿನ, ಎಲ್ಲೋ ಇರೋ ಹುಡುಗಿನ, ಗೊತ್ತಿಲ್ಲದಿರೋ ಹುಡುಗಿನ ಒಂದು ಸ್ಟೇಜಿಗೆ ತರಬೇಕಂದ್ರೆ ಯಾವುದು ಸಾಮಾನ್ಯವಾಗಿರೋ ವಿಷಯನೇ ಅಲ್ಲ. ಸೊ ಎಲ್ಲನೂ ಫೇಸ್ ಮಾಡಿ ಅವಳಿಷ್ಟ ಕಷ್ಟಗಳನ್ನ ವಿಚಾರಿಸ್ಕೊಂಡು ಅವಳಿಗೇನು ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನೋಡಿಕೊಂಡು ಸೊ ಅವರು ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವಳಿಂದ ಯಾರೆಲ್ಲ ನಿಂತಿದ್ದೀರ ಅವರೆಲ್ಲರಿಗೂ ನಾನು ಇಲ್ಲಿಂದನೇ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೆ ಹೇಳ್ತೀನಿ. ಸೊ ನೀವೆಲ್ಲ ಇಲ್ದಿದ್ರೆ ಖಂಡಿತ ಇದು ಯಾವುದು ಸಾಧ್ಯ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ತಡ ಆಗಿರ್ಬೋದು, ಬಟ್ ಆದ್ರೂ ಏನಾಗಬೇಕಾಗಿತ್ತು ಅದೆಲ್ಲ ಸರಿಯಾದ ಸಮಯಕ್ಕೆ ಆಗ್ತಿದೆ ಅಂತ ನನಗೂ ಅಂತ ಅನ್ನಿಸ್ತು.
ಸೊ ಪೂಜೆ ಎಲ್ಲ ಮಾಡಿದ್ದಾಗಿದ್ದಾದಮೇಲೆ ಇವಾಗ ಅವಳು ನನಗೆ ಸೀರೆ ಕುಂಕುಮ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದನ್ನು ಕೂಡ ಕೊಡ್ತಿದ್ದಾಳೆ. ಇವಾಗ ನೋಡಿ ಯಾವ ಥರ ಇರುತ್ತೆ ಅಲ್ಲಿ ಅವರೆಲ್ಲ ಹಿಂಗೆ ಮಾತಾಡ್ತಿದ್ರು ಅಂತ. ಸೊ ಗೈಸ್ ಇಲ್ಲಿ ಏನು ಡಿಸ್ಕಷನ್ ಆಗ್ತಿರೋದು ಅಂದರೆ, ಸೊ ಓಪನಿಂಗ್ ಆಗಿರೋ ದಿನವೇ ಅವರೂರಲ್ಲಿ ಕರಿಯಮ್ಮ ದೇವಸ್ಥಾನದ ಆರತಿ ಅಂದರೆ ಜಾತ್ರೆ ನಡೀತಾ ಇತ್ತು. ಇಲ್ಲಿ ನಮ್ಮ ಕಡೆ ಕಣಿವೆ ಮಾರಮ್ಮ ಜಾತ್ರೆ ತುಂಬ ಜೋರಾಗಿ ನಡೀತಿರೋದ್ರಿಂದ ಸೊ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಇವಾಗ ಜಾತ್ರೆ ಸೀಸನು. ಎಷ್ಟು ಜನ ಕ್ಲೈಂಟು, ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಫೋನ್ ಮಾಡ್ತಿದ್ದೀರಾ, ಊಟಕ್ಕೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂತ. ಸೊ ನಿಜವಾಗ್ಲೂ ದುಡ್ಡು ಇನ್ನೊಂದು ಕೆಲಸ ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ ಪಡೆದಿರೋದೇ ನನಗೆ ಇಷ್ಟೆಲ್ಲ. ಅಂದರೆ ಏನೇ ಸಮಸ್ಯೆಗಳು ಬಂದರೂ, ಏನೇ ಕೆಳಗೆ ಬೀಳೋ ಅಂಥ ಸಿಚುವೇಶನ್ಸ್ ಬಂದ್ರೂ ಸೊ ಅದನ್ನೆಲ್ಲ ಮೀರಿ ನಿಂತಿರೋದು ನಿಮ್ಮೆಲ್ಲರ ಪಾಸಿಟಿವ್ ಮಾತುಗಳು. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅನ್ನೋದು. ಥ್ಯಾಂಕ್ ಯು ಇಷ್ಟೊಂದೆಲ್ಲ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಸೊ ಇದೇ ಥರ ನನ್ನಿಂದ ನನ್ನ ಕೈಲಾದಷ್ಟು ಬರೋ ಅಂತ ಅಂದರೆ ನನ್ನನ್ನು ನಂಬಿ ಬರೋ ಅಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಹಾನೆಸ್ಟಾಗಿ ವರ್ಕ್ನ ಕಲಿಸ್ಕೊಡ್ತಾ ಖಂಡಿತ ನನಗೆ ಗೊತ್ತಿರೋ ಅಷ್ಟು 100% ಅಂತೂ ನನಗೇನು ಗೊತ್ತು ಅದನ್ನು 100% ಮಾಡೇ ಮಾಡ್ತೀನಿ ವರ್ಕ್ನ. ಕೆಲಸದಲ್ಲಾಗಿರ್ಬೋದು, ಕೆಲಸನ ಕಲಿಸೋದ್ರಲ್ಲಾಗಿರ್ಬೋದು ನಾನು 100% ಕೊಡಬೇಕು ಅನ್ನೋದು ನಂಗೆ ತುಂಬಾ ಇಷ್ಟ. ಬಟ್ ಯಾವುದೇ ಸ್ಟೂಡೆಂಟ್ಸ್ನ ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಅಂತ ನಾನು ನೋಡೇ ಇಲ್ಲ. ನನ್ನ ಕ್ಲೋಸ್ ಫ್ರೆಂಡ್ಸ್ ಥರ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ. ಹಾಗೆ ನಾನು ಏನೆಲ್ಲ ಸ್ಟ್ರಗಲ್ನ ಮಾಡಿ ಬಂದಿದ್ದೀನಿ, ಕೆಲವೊಂದು ಐಟಮ್ಗಳಲ್ಲಿ ಮೋಸ ಹೋಗಿದ್ದೀನಿ, ಪ್ರಾಡಕ್ಟಲ್ಲಿ ಮೋಸ ಹೋಗಿದ್ದೀನಿ, ಅದೆಲ್ಲನೂ ನಂಗೆ ಗೊತ್ತಿರೋದ್ರಿಂದ ನಾನು ಅದ್ಯಾವುದು ಮೋಸಗಳು ನನ್ನ ಸ್ಟೂಡೆಂಟ್ಸ್ಗೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಅದಕ್ಕೆ ನಾನು ಪ್ರತಿಯೊಂದೂ ಇಲ್ಲಿ ನನಗೆ ನಿಜವಾಗ್ಲೂ ಇದೆಲ್ಲ ಮಾಡಿದ್ದು ನನಗೆ ಪವಿತ್ರ ಇದನ್ನೆಲ್ಲ ಮಾಡ್ತಿರೋದು ನೋಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಅಳಬೇಕು ಅಂತ ಅನ್ನಿಸ್ತಿತ್ತು. ಸೊ ಆದರೂ ಅವಳು ಪ್ರೀತಿಗೆ, ಅವಳು ಕೊಟ್ಟಿರೋ ಮರ್ಯಾದೆಗೆ ನಾನು ಕೊನೆವರೆಗೂ ಚಿರಋಣಿಯಾಗೇ ಇರ್ತೀನಿ. ತುಂಬ ಜನ ಸ್ಟೂಡೆಂಟ್ಸ್ ಬಂದರು, ಕೆಲವೊಬ್ಬರು ಹಾರ್ಟಿಗೆ ಟಚ್ ಆಗ್ತಾರೆ, ಕೆಲವೊಬ್ಬರು ಸ್ನೇಹದಲ್ಲಿರ್ತಾರೆ, ಕೆಲವೊಬ್ಬರು ಮಾತಲ್ಲಿರ್ತಾರೆ, ಇನ್ನೂ ಕೆಲವರು ಫೋನು ವಾಟ್ಸಪ್ಪಲ್ಲಿರ್ತಾರೆ ಅಷ್ಟೇ. ಬಟ್ ಪವಿತ್ರ ತುಂಬ ಹೃದಯಕ್ಕೆ ಟಚ್ ಆದಂಥ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಡತನದಲ್ಲಿ ಬೆಳೆದವ್ರಿಗೆ ಮಾತ್ರ ಆ ಬಡತನದ ಬೆಲೆ ಗೊತ್ತಿರುತ್ತೆ, ವಿದ್ಯೆ ಬೆಲೆ ಗೊತ್ತಿರುತ್ತೆ, ಹಾಗೆ ಜೀವನದ ಬೆಲೆ ಕೂಡ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮೀರಿ ನಿಂತಿದ್ದು ಪವಿತ್ರ ಒಳ್ಳೆ ಸ್ನೇಹಿತೆಯಾಗಿ, ಒಳ್ಳೆ ಸ್ಟೂಡೆಂಟ್ಸ್ ಆಗಿ ನನ್ನ ಜೊತೆಗಿದ್ಲು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅವಳಿಗೋಸ್ಕರ. ಸೊ ನಾನೇ ಅಲ್ಲಿಗೆ ಹೋಗಿ ಸರ್ಟಿಫಿಕೇಟ್ನ ಕೊಡ್ತಿದ್ದೆ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ನಾನೇ ಕೊಡ್ತಿದ್ದೆ ನನ್ನ ಶಾಪಲ್ಲೇ. ಸೊ ಇದು ಫಸ್ಟ್ ಟೈಮ್ ನಾನು ಅವರ ಶಾಪ್ ಓಪನಿಂಗಿಗೆ, ಅವ್ರ ಸೆರೆಮನಿಗೆ ನಾನು ಹೋಗಿ ಕೊಟ್ಟಿದ್ದು. ಸೊ ಅವಳು ಸಿಕ್ಕಾಬಟ್ಟೆ ಖುಷಿಯಾಯಿತು, ನನ್ನ ಕನಸು ಇವತ್ತು ನನಸಾಯಿತು ಅಂತ ಹೇಳ್ತಾ ಇದ್ಲು. ಸೊ ಅದಾದಮೇಲೆ ನಾನು ಕೂಡ ಒಂದು ಚಿಕ್ಕದಾಗಿ ಗಿಫ್ಟನ್ನ ತೊಗೊಂಡೋಗಿದ್ದೆ. ಎಲ್ಲರೂ ಗಿಫ್ಟ್ ಓಪನ್ ಮಾಡು ಅಂತ ಹೇಳ್ತಿದ್ರು. ಸೊ ನಾವಿರೋಂಥ ಸರೌಂಡಿಂಗಲ್ಲಿ ಖಂಡಿತ ನನಗೆ ಗಿಫ್ಟ್ ಐಟಮ್ ತುಂಬ ಕಡಿಮೆ, ಲಿಮಿಟೆಡ್ ಇಲ್ಲಿ ಸಿಗೋದು. ಹಿರಿಯೂರು ಸಿಟಿಲಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಒಳ್ಳೆ ಗಿಫ್ಟ್ ಸೆಂಟರ್ ನನಗೆ ಸಜೆಸ್ಟ್ ಮಾಡಿ. ಹಾಗೆಯೇ ಏನು ಗಿಫ್ಟ್ ತಂದಿದ್ದಾರೆ, ಅವ್ರ ಮ್ಯಾಮ್ ಏನು ತಂದಿದ್ದಾರೆ ಅಂತ ತುಂಬ ಕ್ಯೂರಿಯಾಸಿಟಿ. ಮಕ್ಕಳು ತುಂಬ ಜನ ಇದ್ದರು ಅಲ್ಲಿ. ಸೊ ನನಗೆ ಏನು ಸಿಕ್ತು, ನನಗೆ ಬೆಟರ್ ಆಪ್ಷನ್ ಏನಿತ್ತು ಅದನ್ನು ನಾನು ಖಂಡಿತ ಕೊಟ್ಟಿದ್ದೀನಿ. ಹಾಗೆಯೇ ಏನಕ್ಕೆ ಬೇರೆ ಕಡೆ ಹೋಗಿ ತಗೊಂಬರ್ಬೋದಿತ್ತು ಅಥವಾ ಆನ್ಲೈನ್ ಪರ್ಚೇಸಿಂಗ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದು ಡೇಟ್ ತುಂಬ ಕನ್ಕ್ಲೂಷನಲ್ಲಿತ್ತು. ಒಂದು ಸರಿ 20 ಇತ್ತು, ಆಮೇಲೆ 23 ಇದೇ ಥರ ವೇರಿ ಆಗ್ತಾನೆ ಇರೋದ್ರಿಂದ ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಹಾಗೆ ಇದು ತುಂಬ ವೆಡ್ಡಿಂಗ್ ಸೀಸನ್ ಜಾಸ್ತಿ ಆಗಿರೋದ್ರಿಂದ ಖಂಡಿತ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಬಟ್ ಲಾಸ್ಟ್ ಮೊಮೆಂಟಲ್ಲಿ ಅಂದರೆ ಅವರು ಫೈನಲ್ ಬೆಳಿಗ್ಗೆ ಓಪನಿಂಗ್ ಅನ್ನೋ ಟೈಮಲ್ಲಿ ಇದನ್ನು ನಾನು ತೊಗೊಂಬಂದಿದ್ದು ಹೋಗಿ. ಸೊ ಚೆನ್ನಾಗಿತ್ತು, ಇಷ್ಟ ಆಯಿತು ಎಲ್ರಿಗೂ. ಜನರೇ ಏನ್ ಮಾಡ್ಲಿ, ಜನರೇ ನಾನೇನ್ ಮಾಡ್ಲಿ, ಜನರೇ ವಿಘ್ನ ದೂರ ಆಗ್ಲಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲ ಸೊ ಗೈಸ್ ನಾನು ಇವಾಗ ಗಿಫ್ಟ್ ಎಲ್ಲ ಕೊಟ್ಟು ಅಲ್ಲಿಗೆ ಗಣೇಶ ಐಡಲ್ ಕೊಟ್ಟಿದ್ದೆ. ಸೊ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಲ್ಲಿ ವಾಸ್ತು ದೋಷ ಏನಾದರೂ ಇದ್ದರೆ ಸೊ ಸ್ವಲ್ಪ ಎಲ್ಲ ಕ್ಲಿಯರಾಗಿ ಚೆನ್ನಾಗಾಗಲಿ ಅಂತ. ಸೊ ಅದಾದಮೇಲೆ ಇಲ್ಲಿ ಏನಕ್ಕೆ ಎಲ್ಲರೂ ಕಾಲಿಗೆ ಬೀಳ್ತಾರೆ ಅಂತ ನಾನು ನಿಜವಾಗ್ಲೂ ಇದನ್ನೆಲ್ಲ ಹೇಳೋಕ್ಕೆ ಆಗಲ್ಲ. ಸೊ ವಿಡಿಯೋದಲ್ಲಿ ಹೇಳೋದು ಬೇಡ.
ಸೊ ಎಲ್ಲರದ್ದು ಮಕ್ಕಳಿಂದ ಹಿಡಿದು ನನಗೆ ಆಶೀರ್ವಾದ ಮಾಡು ಅಂತ ಇದ್ರು. ಏನಾದರೂ ಒಬ್ಬೊಬ್ಬರು ಹೇಳ್ತಿದ್ರು ಜಾಸ್ತಿ ಮನಕ್ಕಂತಾಳೆ ಅಂತ, ಇನ್ನು ಕೆಲವರು ಹೇಳ್ತಿದ್ರು ಜಾಸ್ತಿ ಮೊಬೈಲ್ ನೋಡ್ತಾಳೆ ಅಂತ, ಇನ್ನು ಕೆಲವರು ಹೇಳ್ತಿದ್ರು ದಪ್ಪ ಇರೋಳು ಸಣ್ಣ ಆಗಬೇಕಂತ. ನೋಡಿ ಇವಳಿಗೆ ಹೇಳ್ತಿದ್ದಾರೆ ಇವಳು ಜಾಸ್ತಿ ಮೊಬೈಲ್ ನೋಡ್ತಾಳೆ, ಆ ಥರ ಮೊಬೈಲ್ ನೋಡ್ಬಿಡಂತ ಆಶೀರ್ವಾದ ಮಾಡು ಅಂತ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಫನ್ ಮೂಮೆಂಟ್ ಇದೆಲ್ಲನೂ. ಸೊ ಚೆನ್ನಾಗಿತ್ತು ನಿಜವಾಗ್ಲೂ, ಒಳ್ಳೆ ಟೀಮ್ ಜೊತೆಗೆ ವರ್ಕ್ ಮಾಡಿದ್ದೀನಿ ಇಷ್ಟು ದಿನ. ಸೊ ಮತ್ತೆ ಇನ್ನೊಂದು ಸಲ ಹೇಳಬೇಕು ಅಂದರೆ ಖಂಡಿತ ಸೊ ಚೆನ್ನಾಗಿರು ಪವಿತ್ರ, ಒಳ್ಳೆ ಏನದು ಬಿಸ್ನೆಸ್ ಆಗಲಿ, ಚೆನ್ನಾಗಾಗಲಿ, ಒಳ್ಳೊಳ್ಳೆ ಆರ್ಡರ್ಸ್ ಸಿಗಲಿ. ಸೊ ಪೇಷನ್ಸಿಂದ ವರ್ಕ್ ಮಾಡು ಅಂತ ಹೇಳ್ತಾ ಸ್ವಲ್ಪ ಹೆಲ್ತ್ ಕಡೆನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಿದ್ದೀನಿ. ಹಾಗೆಯೇ ಏನೆಲ್ಲ ಇಲ್ಲಿವರೆಗೂ ಮಿಸ್ಟೇಕ್ ಆಗಿತ್ತು ಅದೇ ಮಿಸ್ಟೇಕ್ನ ರಿಪೀಟ್ ಆಗದಿರೋ ಥರ ಸೊ ಫ್ಯಾಮಿಲಿ ಮೆಂಬರ್ಸ್ ಅದು ಇದು ಅಂತ ಪ್ರತಿಯೊಬ್ಬರಿಗೂ ಡಿಸ್ಕೌಂಟ್ ಮಾಡಿದೆ, ಒಳ್ಳೆ ರೀತಿಲಿ ಕೆಲಸ ಮಾಡ್ತಾ ಅವ್ರಿಗೂ ನೋವಾಗದಿರೋ ಥರ ನಿನಗೂ ನೋವಾಗದಿರೋ ಥರ ವರ್ಕ್ನ ಮಾಡು ಅಂತ ಹೇಳ್ತೀನಿ. ನೋಡಿ ಮುಗೀತಾನೇ ಇಲ್ಲ, ಇಲ್ಲಿ ಕಾಲಿಗೆ ಬೀಳ್ತಿರೋದು ಮಾತ್ರ. ಇವರು ಕೂಡ ಪವಿತ್ರ ಅವ್ರ ಮನೆ ಪಕ್ಕದ ಅಕ್ಕ, ಇವರು ಚಿಕ್ಕಪ್ಪನ ಮಗಳು ಅಂತ. ಸೊ ಅವ್ರು ನನ್ನ ವಯಸ್ಸಲ್ಲಿ ದೊಡ್ಡವರೋ ಚಿಕ್ಕವರೋ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕ್ಷಣ ನಾನು ಸಿಕ್ಕಾಬಟ್ಟೆ ನಾನು ಎಮೋಷ್ನಲ್ ಆಗಿಬಿಟ್ಟಿದ್ದೆ ಅಲ್ಲಿ. ಬಟ್ ನಾನು ಖಂಡಿತ ಎಲ್ಲೋ ಈಗ ಇತ್ತೀಚೆಗಂತೂ ಅಳೋದನ್ನು ತುಂಬಾ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಸಾಧ್ಯನೇ ಇಲ್ಲ, ನನ್ನಿಂದ ಏನೇ ಆದರೂ ನಾನು ಅಳಲ್ಲ ಅನ್ನೋ ಥರ ಡಿಸೈಡ್ ಮಾಡಿದ್ದೀನಿ ನಾನಾಗಲೇ. ಸೊ ತುಂಬ ಖುಷಿ ಆಗ್ತಿತ್ತು ನೆಮ್ಮದಿಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು. ಸೊ ನಾವು ಕೂಡ ಹೊರಡೋಂಥ ಟೈಮ್ ಆಗಿಬಿಟ್ಟಿತ್ತು, ಯಾಕಂದರೆ ನಮಗೆ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ತುಂಬಾ ಫೋನ್ ಕಾಲ್ಸ್ ಇತ್ತು. ಏನದು ಹೇಳ್ತಾರೆ ಪ್ರೀ ವೆಡ್ಡಿಂಗ್ ಬುಕ್ಕಿಂಗ್ ಆಗಿರಲಿ, ವೆಡ್ಡಿಂಗ್ ಬುಕ್ಕಿಂಗ್ ಆಗಿರಲಿ, ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಕಳ್ಸೋದಿತ್ತು. ಕ್ಲೈಂಟ್ ಕೂಡ ಇದ್ದರು, ಫೇಶಿಯಲ್ಲು ವ್ಯಾಕ್ಸ್ ಅದೆಲ್ಲ ಅಂತ. ಸೊ ಪವಿತ್ರ ಅವ್ರ ಅಮ್ಮ, ಚಿಕ್ಕಮ್ಮ, ಹಿಂದೆಗಡೆ ಲಕ್ಷ್ಮಿ ಅವರೆಲ್ಲ ಕೂತಿರೋರೆಲ್ಲ ಪೂಜೆ ಮಾಡಿದ್ರು. ಚೆನ್ನಾಗಿತ್ತು ಒಂಥರ. ಅಂಗಡಿ ಚೆನ್ನಾಗೈತಾ? ತುಂಬಾ ಚೆನ್ನಾಗಿದೆ. ಪೂಜೆ ಎಲ್ಲ ನೀಟಾಗಿ ಆಯ್ತಾ? ಸೂಪರ್ ಆಗಿದೆ. ಸೊ ನೋಡಿ ವಿಡಿಯೋಗ್ರಾಫರ್ ಅವರೇ ಆಗಿಬಿಟ್ಟಿದ್ರು. ಸೊ ಇಲ್ಲಿರೋ ಬಂದಿರೋ ಎಲ್ಲ ಗೆಸ್ಟ್ ಆಲ್ಮೋಸ್ಟ್ ಹೋಗಿದ್ರು, ನಾವು ಹೋಗೋಷ್ಟರಲ್ಲಿ. ಸೊ ಎಲ್ಲರೂ ಚೆನ್ನಾಗಿದೆ ಶಾಪ್ ಅಂತ ಹೇಳಿದ್ರು. ಸೊ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಪವಿತ್ರ ಅಂತ ಹೇಳ್ತಾ ನನ್ನನ್ನು ಅವಳು ಕಳಿಸ್ಕೊಡೋದಕ್ಕೆ ಅಂತ ಬರ್ತಾಯಿದ್ಲು. ಸೊ ನಾವು ಲಾಸ್ಟ್ ಕ್ಲಿಪ್ ಒಂದು ತಗೊಳ್ಳೋಣ ಅಂತ ಹೊರಟ್ವಿ. ಸೊ ಇಲ್ಲಿಂದ ಹೊರಟು ನಾನು ಶಾಪಿಗೆ ಬಂದೆ. ಸೊ ಗೈಸ್ ಇಲ್ಲಿವರೆಗೂ ವಿಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಯಾರಿಗಾದರೂ ಕಲಿಬೇಕಂತಿದ್ರೆ ಕೊಟ್ಟರೆ ನಂಬರ್ಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಹಿರಿಯೂರು, ಚಿತ್ರದುರ್ಗ, ನಿಮ್ಮ ಕನ್ನಡಿತನ ಸದಾ